ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಯಾವ್ದ್ರ ಬಗ್ಗೆ ಯಾವ ಟಾಪಿಕ್ ಇಂದ ಮಾತಾಡ್ತಾ ಇದ್ದೀನಿ ನಿಮ್ ಮುಂದೆ ಕುತ್ಕೊಂಡು ಅಂತ ಅನ್ನೋದಾದ್ರೆ, ನಂದು ಯೂಟ್ಯೂಬ್ ಜರ್ನಿನ ನಾನು ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ಯಾವ ರೀತಿಯಲ್ಲಿ ನನ್ನ ಚಾನಲ್ನ ಮೋನೋ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಇವತ್ತು ಪ್ರತಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಒಳಗಡೆ ಟಿಪ್ಸ್ ಕೂಡ ಇದೆ, ಎಂಡ್ ವರ್ಗು ನೋಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಿಗಿನರ್ಸ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಂಥವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಸಾರಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ, ನಿಮ್ಮ ಮನೆ ಮಗಳು ಅಂತ ಅನ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ನಂದಿಂದ ನಾನು ಅಂತ ಯಾವತ್ತೂ ಹೇಳ್ಕೊಳಲ್ಲ. ಸೊ ನಿಮ್ಮಿಂದನೇ ನಾನು ಅಂತಾನೆ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟಿಂದಾನೇ ಈ ರೇಂಜ್ಗೆ ಬಂದಿರೋದು. ಇನ್ನ ಕೂಡ ಮುಂದೆ ಕೂಡ ಒಳ್ಳೆ ಒಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ಇಟ್ಟು ಒಂದು ಒಳ್ಳೆ ರೀತಿಯಲ್ಲಿ ವಿಡಿಯೋನ ಮಾಡಿಕೊಂಡು ನಿಮ್ದೆಲ್ಲರ ಪ್ರೀತಿ ವಿಶ್ವಾಸ ಇನ್ನಷ್ಟು ಜಾಸ್ತಿ ಗಳಿಸ್ಬೇಕು ಅಂತ ನನ್ಗೆ ಆಸೆ ಇದೆ. ಸೊ ಅದು ಮಾಡ್ತೀನಿ ಅನ್ನೋ ಹೋಪ್ ಕೂಡ ನನಗೆ ಇದೆ. ಬಟ್ ಓನ್ಲಿ ನೀವು ಸಪೋರ್ಟ್ ಆಗಿ ಇದ್ರೇನೆ ಅದು ಆಗೋಕ್ಕಾಗುತ್ತೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ನಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನೋಡಿ, ಪ್ರತಿಯೊಬ್ಬರಿಗೂ ಮನಸ್ಸಿಂದ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾನು ಒಬ್ರಿಗೊಬ್ರು ಇದು ಆಲ್ರೆಡಿ ವಿಡಿಯೋ ನಾನು ಹಿಂದೆನೆ ಹಾಕಬೇಕಾಗಿತ್ತು, ಬಟ್ ತುಂಬಾ ಡಿಲೇ ಆಯಿತು. ಯಾಕಂದ್ರೆ ನನ್ಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಎಲ್ರಿಗೂ ಹರ್ಟ್ ಮಾಡೋಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರು ಒಂದ್ ದಿವ್ಸ ಬಂದು ಸಪೋರ್ಟ್ ಮಾಡ್ತಾರ, 2 ದಿವ್ಸ ಬಂದು ಸಪೋರ್ಟ್ ಮಾಡ್ತಾರ, ಅದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಸಪೋರ್ಟ್ ಆಗೇ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದ ಅವ್ರು ಒಂದ್ ದಿವ್ಸ ಬಂದು ನನಗೆ ಹಾಯ್ ಹಲೋ ಅಕ್ಕ ಚೆನ್ನಾಗಿದ್ದೀರಾ ಅಂತ ಮಾತಾಡಿದ್ರು ಕೂಡ ಅದು ಸಪೋರ್ಟ್ ಅಂತಾನೆ ಹೇಳ್ತೀನಿ. ಅದರಿಂದ ಆಗಿ ನನಗೆ ಒಬ್ರೊಬ್ರದ್ದು ನೇಮನ್ನ ಮೆನ್ಷನ್ ಮಾಡಿಬಿಟ್ಟು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅನ್ನೋದು ಅದು ಎಲ್ಲರ ಹತ್ರ ಇರುತ್ತೆ ಬಿಡಿ. ಬಟ್ ಆದ್ರೂ ನಾನು ಪ್ರತಿ ಒಬ್ರಿಗೂ ನನ್ನ ಫಸ್ಟ್ ಡೇ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತಾನೆ ಹೇಳ್ತೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕೆ ರೀಸನ್ ಏನು ಅಂದ್ರೆ, ನನಗೆ ತುಂಬಾ ಆಸೆ ಇತ್ತು ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ, ತುಂಬಾ ಆಸೆ ಇತ್ತು. ಸೊ ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು 2020 ನಾನು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನನಗೆ ಏನು ಗೊತ್ತಿರಲಿಲ್ಲ. ನನಗೆ ಚಾನಲ್ ಏನೋ ಓಪನ್ ಮಾಡಿದೆ, ಬಟ್ ನನ್ಗೆ ಏನಾಗಿತ್ತು ಅಂದ್ರೆ ನಾನು ಡಿಸೈನ್ಸ್ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಯಾಕಂದ್ರೆ ನಾನು ಸಾರಿ ಕುಚ್ಚು ವರ್ಕ್ ಮಾಡ್ತೀನಿ. ಸೊ ಅದರಿಂದ ನಂದು ವರ್ಕ್ ನಾನ್ ಮಾಡೋದು ಆದಷ್ಟು ಜನರ ಹತ್ರ ಶೇರ್ ಆಗ್ಬೇಕು, ತುಂಬಾ ಜನರ ಹತ್ರ ನನ್ನ ಡಿಸೈನ್ಸು ಹೋಗಿ ಅವರಿಗೆ ಸ್ವಲ್ಪ ಆದ್ರೂ ಯೂಸ್ ಆಗ್ಬೇಕು, ಮತ್ತೆ ನನ್ನ ಡಿಸೈನ್ಸ್ ನೋಡ್ಬಿಟ್ಟು ತುಂಬಾ ಜನ ಕಲಿಬೇಕು ಅನ್ನೋದು ಆಸೆ ನನಗೆ ತುಂಬಾ ಇತ್ತು. ಅದರಿಂದ ನಾನು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ಯೂಟ್ಯೂಬ್ ಬಗ್ಗೆ ಏನು ಅಂದ್ರೆ ಏನೂನೇ ಗೊತ್ತಿರ್ಲಿಲ್ಲ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಓನ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು, ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದೇ ನನ್ನ ಮೈಂಡಿಗೆ ಇತ್ತು ಹೊರತು ಅದಕ್ಕೆ ಬಿಟ್ರೆ ನನಗೆ ಅದ್ರ ಬಗ್ಗೆ ಏನು, ಅದ್ರ ರೂಲ್ಸ್ ಏನಿದೆ, ಅದ್ರದ್ದು ಏನ್ ಪ್ರತಿಯೊಂದು ಏನ್ ರೂಲ್ಸ್ ಇದೆ ನೋಡಿ ಅದೆಲ್ಲ ನನ್ಗೇನು ಗೊತ್ತಿರ್ಲಿಲ್ಲ. ಸೊ ನಾನು ಹಾಗೆ ಅಪ್ಲೋಡ್ ಮಾಡ್ತಾ ಬಂದೆ ಇಲ್ಲಿವರೆಗೂ ಬಂದೆ. ಬಟ್ ನನ್ಗೆ ಅದ್ರಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ನನ್ಗೆ ಅದ್ರಲ್ಲಿ ಸಕ್ಸಸ್ ಹೇಗ್ ಸಿಗುತ್ತೋ ಅದ್ರಲ್ಲಿ ಅನ್ನೋದಾದ್ರೆ, ನನಗೆ ವ್ಯೂವರ್ಸ್ ಚೆನ್ನಾಗಿ ಬರ್ತಾ ಇತ್ತು. ಅದರಲ್ಲಿ ಒಂದು ವಿಡಿಯೋ ಡಿಸೈನ್ಸ್ ಬಿಟ್ಟು ಅಂದ್ರೆ ನನಗೆ 15,000 16,000 ಗಂಟ ವ್ಯೂಸ್ ಬರ್ತಾ ಇತ್ತು. ಬಟ್ ನನಗೆ ಏನಾಗಿದೆ ಅಂದ್ರೆ, ನನ್ಗೆ ಐಡಿಯಾಸ್ ಇರ್ಲಿಲ್ವಲ್ಲ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಒಂದು 10-20% ಆದ್ರೂ ನಾಲೆಜ್ ಇರಬೇಕು ನಮಗೆ. ಆವಾಗ್ಲೇನೆ ನಾವು ಮಾಡೋಕೆ ಕೆಲಸ ಮಾಡೋಕೆ ಸಾಧ್ಯ ಆಗೋದು ಅಂತಾನೆ ಹೇಳ್ಬೋದು. ಏನು ನಾಲೆಜ್ ಇಲ್ದೇನೆ ನಾವು ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದು ಅಂತಾನೆ ಹೇಳ್ಬೋದು. ಸೊ ನಾನು ಮಾಡಿದ್ಮೇಲೆ ನನ್ಗೆ ಗೊತ್ತಿರ್ಲಿಲ್ಲ. 1 ವರ್ಷ ಒಳಗಡೆನೆ ನಾನು 4,000 ವಾಚ್ ಅವರ್ ಮಾಡ್ಬಿಟ್ಟು 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನಂಗೆ ಐಡಿಯಾ ಇರ್ಲಿಲ್ಲ. ಸೊ ನಾನು ಡೈಲಿ ರೆಗ್ಯುಲರ್ ಅದು 1 ದಿವಸ ಹಾಕ್ತಿದ್ದೆ, 2 ದಿವಸ ಬಿಡ್ತಾ ಇದ್ದೆ, ಈ ತರ ಮಾಡ್ಕೊಂಡು ಬಂದೆ. ಬಟ್ ನನಗದು ಆಮೇಲೆ ತುಂಬಾನೇ 5-6 ಸಾವಿರ ವಾಚ್ ಅವರ್ ಆದ್ರೆ ಕೂಡ ನಂಗೆ ಮೋನೋ ಮಾಡ್ಕೊಳಕ್ ಆಗ್ಲಿಲ್ಲ.
ಸೊ ಅಂತ ಟೈಮಲ್ಲಿ ನಂಗೆ ತುಂಬಾನೇ ಟೆನ್ಷನ್ ಆಗ್ಬಿಡ್ತು. ಏನಂದ್ರೆ ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಬಟ್ ನಂಗೆ ಇದ್ರಲ್ಲಿ ಏನು ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ವಲ್ಲ, ನಾನು ಹೇಗ್ ಮಾಡಿದ್ರೆ ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ನನಗೆ ಒಬ್ರು ಆಶಾ ಸಿಸ್ಟರ್ ಅಂತ ಸಿಕ್ಕಿದ್ರು. ಅವ್ರ ಚಾನಲ್ ಮೋನೋ ಇದೆ. ಸೊ ಅವ್ರ ಚಾನಲ್ ಸೃಷ್ಟಿ ದೃಷ್ಟಿ ಅಂತ ಚಾನಲ್ ಇದೆ ಅವ್ರದ್ದು. ಅವ್ರದ್ದು ಚಾನಲ್ ಅಲ್ಲಿ ಅವ್ರು ಲೈವ್ ಮಾಡ್ತಾ ಇದ್ರು. ಸೊ ಲೈವ್ ಮಾಡೋ ಟೈಮಲ್ಲಿ ನಾನು ಅವ್ರ ಲೈವ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದೆ. ನಾನು ಹೇಳ್ದೆ ಈ ತರ ನನ್ನ ಪ್ರಾಬ್ಲಮ್ಸ್ ಇದೆ, ನಾನು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ನಾನು ಎಷ್ಟು ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ, ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಬಟ್ ನಂದು ಆದ್ರೂ ಕೂಡ ನಂದು ಚಾನಲ್ ಮೋನೋ ಆಗ್ತಾ ಇಲ್ಲ, ತುಂಬಾ ವಾಚ್ ಅವರ್ ಲೆಸ್ ಆಗ್ತಾ ಇದೆ ಅಂತ ನಾನು ಅವ್ರ ಹತ್ರ ಹೇಳ್ದೆ. ಸೊ ಅವ್ರು ಏನಂದ್ರು ಅಂದ್ರೆ, ನೀವ್ ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಾ, ಆದ್ರೂ ಈ ತರ ಆಗ್ತಾ ಇದೆ ಅಂದ್ರೆ ನಾನು ಒಳ್ಳೆ ಸಜೆಸ್ಟ್ ಮಾಡ್ತೀನಿ, ಅದು ಸಜೆಸ್ಟ್ ನೀವು ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ನಂಗೆ ಈ ತರ ಹೇಳಿದ್ರು. ನೀವು ಹೊಸ ಚಾನಲ್ ಅನ್ನ ಓಪನ್ ಮಾಡಿ, ಇದು ರನ್ನಿಂಗ್ ಅಲ್ಲಿ ಇಡಿ ಹಾಗೆ, ಬಟ್ ಇನ್ನೊಂದು ಚಾನಲ್ ಅನ್ನ ಓಪನ್ ಮಾಡಿ, ಅದು ಮಾಡಿದ ಮೇಲೆ ನೀವು ಈ ತರ ಮಾಡ್ಕೊಂಡು ಹೋಗಿ ಅಂತ ನನ್ಗೆ ಹೇಳಿದ್ರು. ಸರಿ, ನನ್ಗೂ ಅನಿಸ್ತು, ಓಕೆ ನಾನು ಮಾಡೋಣ, ಈ ತರ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಳ್ಳೋಣ ಅಂತ ನಾನು ಇನ್ನೊಂದು ಚಾನಲ್ ಅನ್ನ ಓಪನ್ ಮಾಡಿದೆ. ಕಲ್ಪನಾ ಕನ್ನಡ ಬ್ಲಾಗ್ ಅಂತ ಚಾನಲ್ ಅನ್ನ ಓಪನ್ ಮಾಡ್ಕೊಂಡೆ. ಸೊ ಓಪನ್ ಆದ್ಮೇಲೆ ನನಗೆ ಒಂದೊಂದಾಗಿ ಐಡಿಯಾ ಸಿಗ್ತಾ ಹೋಗ್ತು. ಸೊ ನಾನು ಚಾನಲ್ ಓಪನ್ ಮಾಡಿ ಫಸ್ಟ್ ಡೇಗೆ ಒಂದು ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಅದು ಶಾರ್ಟ್ ವಿಡಿಯೋಸು ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂತು. ಬಂದ ಮೇಲೆ ನಾನು ಏನ್ ಮಾಡಿದೆ, ಒಂದು 50-60 ಸಬ್ಸ್ಕ್ರೈಬ್ ಆಗೋ ಗಂಟ ನಾನು ಬೇಗನೆ ಇದು ಮಾಡ್ಕೊಂಡೆ. 60 ಸಬ್ಸ್ಕ್ರೈಬ್ ಆಯ್ತು, ಹಾಗೆ 100 ಹೋಯ್ತು, ಹಾಗೆ 200 ಸಬ್ಸ್ಕ್ರೈಬ್ ಬಂತು ನನಗೆ. ಸೊ 200 ಸಬ್ಸ್ಕ್ರೈಬ್ ಬಂದಾಗ ನಾನು ಏನ್ ಮಾಡಿದೆ, ಲೈವ್ ಸ್ಟಾರ್ಟ್ ಮಾಡೋಣ. ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು ನಾನು. ಯಾಕಂದ್ರೆ ಇದು ಗೊತ್ತಾಯ್ತಲ್ವಾ ನನಗೆ, 1 ವರ್ಷ ಒಳಗಡೆ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು 4000. ಅದ್ರ ಜೊತೆಗೆ ನಾವು ಇದು ಇಷ್ಟು ಮಾಡ್ಬೇಕು, 1000 ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಇತ್ತಲ್ವಾ. ಸೊ ನಾನು ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂಡೆ. ಅದು ಅನ್ಕೊಂಡದಾದ್ಮೇಲೆ ನಾನು ಫಸ್ಟ್ ಡೇಗೆ ಬಂದ್ಬಿಟ್ಟು ನಾನು ಫೇಸ್ ಲೈವ್ ನ ಸ್ಟಾರ್ಟ್ ಮಾಡಿದೆ. ತುಂಬಾ ಭಯ ಆಯ್ತು ನನಗೆ ಫೇಸ್ ಲೈವ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಲೈವ್ ಮಾಡ್ತೀವಿ, ಎಷ್ಟೋ ಜನ ಇವಾಗ ಯೂಟ್ಯೂಬ್ ಅಲ್ಲಿ ಎಲ್ರು ತುಂಬಾ ಜನ ಇದ್ದಾರೆ, ತುಂಬಾ ಜನ ಫೇಸ್ ತೋರ್ಸಲ್ದೇನೆ ಲೈವ್ ಮಾಡ್ತಾ ಇದ್ರು. ಬಟ್ ನಾನೇನ್ ಅನ್ಕೊಂಡೆ, ಫೇಸ್ ಲೈವ್ ಮಾಡೋಣ. ಸೊ ಫೇಸ್ ಲೈವ್ ಮಾಡ್ಬಿಟ್ಟು, ಎಲ್ರು ಕೆಟ್ಟೋರು ಇರ್ತಾರೆ, ಎಲ್ರು ಒಳ್ಳೆಯವ್ರು ಇರ್ತಾರೆ ಅಂತ ಹೇಳಕ್ ಆಗಲ್ವಲ್ಲ. ಸೊ ನಮ್ ಮುಖ ನೋಡ್ಕೊಂಡ್ಬಿಟ್ಟು ಹೇಗ ಇದು ಇಂಪ್ರೆಷನ್ ಬರುತ್ತೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ನಾನು ಫಸ್ಟ್ ಡೇಗೆ ಲೈವ್ ನ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಡೇಗೆ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಇಬ್ರು ಅಣ್ಣಂದ್ರು ಸಿಕ್ಕಿದ್ರು. ಸೊ ಒಬ್ರು RX ಅಂತ ಇದ್ದಾರೆ, ಇನ್ನೊಬ್ರು ಶ್ರೀ ಅಣ್ಣ ಅಂತ ಇದ್ದಾರೆ. ನನ್ ಶ್ರೀ ಅಣ್ಣ ಆರ್ಮಿದವ್ರು ಇದ್ದಾರೆ. ಸೊ ಅವ್ರು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟು ಸ್ವಂತ ತಂಗಿ ತರ ನೋಡ್ಕೋತಾರೆ ಅವರಿಬ್ರು. ಸೊ ಅವ್ರು ಬಂದ ತಕ್ಷಣ ನನ್ನ ಪರಿಚಯ ಅವ್ರಿಗೆ ಮಾಡ್ಕೊಟ್ಟೆ, ಅವ್ರ ಪರಿಚಯ ನನಗ್ ಮಾಡ್ದೆ. ಸೊ ನನಗ್ ಮಾಡಿದ ತಕ್ಷಣ ನನಗೆ ಅವರು ಇಲ್ಲಿವರೆಗೂ ಸಪೋರ್ಟ್ ಮಾಡೋದ್ ಬಿಟ್ಟಿಲ್ಲ ನನಗೆ. ನಾನಿದೀನಿ, ಅವ್ರು ಫಸ್ಟ್ ನಂಗೆ ಧೈರ್ಯ ತುಂಬಿರೋರೆ ಅವರೇ. ನಾನಿದೀನಿ, ನೀನ್ ಮಾಡು, ನಿನ್ಗೆ ಯಾವತ್ತು ಯಾವ್ದು ತರ ಪ್ರಾಬ್ಲಮ್ ಬರಲ್ದಂಗ ನಾವು ನೋಡ್ಕೋತೀವಿ, ನಿನ್ಗೆ ಯಾವತ್ತು ನಿನ್ ಲೈವ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಬರಲ್ದಂಗ ನಾವು ನೋಡ್ಕೋತೀವಿ, ನಾವ್ ಇದೀವಿ ಅಂತ ಅವ್ರಿಬ್ರು ಸ್ಟ್ರಾಂಗ್ ಆಗಿ ಧೈರ್ಯ ಕೊಟ್ರು ನನ್ಗೆ. ನಾನ್ ಅವತ್ತಿಂದ ಇವತ್ತಿವರೆಗೂ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್, ನಂಬಲ್ಲ ನೀವು. ಲೈವ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನನ್ನ ಲೈವ್ ಅಲ್ಲಿ ನನ್ಗೆ ಇವತ್ತಿನವರೆಗೂ ನನ್ಗೆ ಕಣ್ಗೆ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಬಿಟ್ಟಿಲ್ಲ. ಬಟ್ ನನ್ಗೇನಾಗ್ತಾ ಇತ್ತು ಅಂದ್ರೆ ಸಪೋರ್ಟ್ ಸ್ವಲ್ಪ ಕಡಿಮೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಸಪೋರ್ಟ್ ಕಡಿಮೆ ಅಂದ್ರೆ ಇವಾಗ ಲೈವ್ ಅಲ್ಲಿ ಯಾರು ಜಾಸ್ತಿ ಜನ ಬರ್ತಾ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ತುಂಬಾ ಯಾವ್ದಾದ್ರು ಭಯ ಬೇರೆ ಇತ್ತು, ಅನ್ಕಂಫರ್ಟೇಬಲ್ ಬೇರೆ ಇತ್ತು, ಫೇಸ್ ಲೈವ್ ಬೇರೆ ಮಾಡ್ತಾ ಇದ್ದೀನಿ, ನನ್ಗೆ ಎಲ್ರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೇನೋ ಹಂಗೆ ಹಿಂಗೆ ಅಂತ ತುಂಬಾ ಭಯ ಇತ್ತು ನನ್ಗೆ. ಬಟ್ ಬ್ಯಾಡ್ ಕಮೆಂಟ್ಸ್ ಏನ್ ಬರ್ತಾ ಇರ್ಲಿಲ್ಲ ನನ್ಗೆ. ಸ್ವಲ್ಪ ನನ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದ್ರು, ವಾಚ್ ಅವರ್ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು. ಆದ್ರಿಂದ ನಾನು ಡೈಲಿ ಅಂದ್ರೂ ಹೋಪ್ ಬಿಟ್ಟಿಲ್ಲ, ನಾನು ಡೈಲಿ ರೆಗ್ಯುಲರ್ ಮಾಡ್ತಾ ಹೋದೆ. ಬಟ್ ನಂಗೆ ತುಂಬಾ ಅಂದ್ರೆ ತುಂಬಾ ಅವ್ರ ಸಪೋರ್ಟ್ ಅನ್ನೋದ್ಕಿಂತಾನು ನನಗೆ ಅವ್ರ ಅಕ್ಕನ ಸ್ಥಾನ, ತಂಗಿ ಸ್ಥಾನ ಕೊಟ್ಟು ಪ್ರೀತಿ ಕೊಟ್ಟಿದಾರಲ್ವಾ, ನಾನು ಅದು ಲೈಫಲ್ಲಿ ಯಾವತ್ತೂ ಮರೆಯೋಕ್ ಆಗಲ್ಲ. ಸೊ ಆ ತರ ನನಗೆ ಪ್ರೀತಿ ಕೊಟ್ಟಿರೋರು ಅಂತಾನೆ ಹೇಳ್ಬೋದು. ಅದು ಹೇಳ್ತಾರಲ್ವಾ, ಪ್ರೀತಿ ಮಾಡ್ಕೋಬೇಕು ಅಂದ್ರೆ ಒಂದೇ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ರೇನೆ ಅಣ್ಣ ತಂಗಿಯಾಗಿ ಪ್ರೀತಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಇಲ್ಲ ಅಂತಾರಲ್ವಾ. ಆ ತರ ನನ್ಗೆ ಹೆಂಗ್ ಪ್ರೀತಿ, ಸ್ವಂತ ಅಣ್ಣಂದ್ರೆ ಹೇಗ್ ಪ್ರೀತಿ ಕೊಡ್ತಾರೋ ನನಗೆ ಆ ರೀತಿಯಾಗಿ ನನಗೆ ಪ್ರೀತಿ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಅವರು. ಲೈವ್ ಅಲ್ಲಿ
ಒಂದ್ ಸೆಕೆಂಡ್ ಕೂಡ ಆಗ್ತಾ ಇರ್ಲಿಲ್ಲ ನಾನು ಲೈವ್ ಓಪನ್ ಮಾಡ್ಬಿಟ್ಟು, ಒಂದು ಸೆಕೆಂಡು ಆಗ್ತಾ ಇರ್ಲಿಲ್ಲ. ಅವ್ರು ಟಕ್ ಅಂತ ಹಾಯ್ ಅಕ್ಕ ಚೆನ್ನಾಗಿದ್ದೀರಾ ಅಂತ ಹಾಜರಾಗ್ತಾ ಇದ್ರು. ಬಟ್ ತುಂಬಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇತ್ತು. ಅದ್ರಿಂದನೇ ನನಗೆ ಮೇನ್ ಇಂಪಾರ್ಟೆಂಟ್ ಒಂದು 6 ಮೆಂಬರ್ಸ್ ನನಗೆ ಫುಲ್ ಹಾರ್ಟಿಗೆ ಟಚ್ ಆಗಿರೋ ತರ ಕನೆಕ್ಟ್ ಆದ್ರು. ಒಬ್ರು ಅಚ್ಚು ಅಂತ ಇದ್ದಾರೆ, ಅವ್ರೊಬ್ರು, ಇನ್ನೊಬ್ರು ಪ್ರಸನ್ನ ಅಂತ ಇದ್ದಾರೆ, ಅವ್ರದ್ದು ಕೂಡ ಚಾನಲ್ ಇದೆ, ಅಚ್ಚು ಕೂಡ ಚಾನಲ್ ಇದೆ. ಮತ್ತೆ ಒಂದು ಮಾನ್ವಿ ಅಂತ ಇದ್ದಾರೆ, ಮತ್ತೆ ಒಂದು ಮೇಘು ಅಂತ ಇದ್ದಾರೆ, ಮತ್ತೆ ಶ್ವೇತು ಅಂತ ಇದ್ದಾರೆ. ಶ್ವೇತು ಕೂಡ ಚಾನಲ್ ಇದೆ. ಅವಳಂತೂ ನನಗೆ ಫುಲ್ ಅಕ್ಕಂದ ಸ್ಥಾನದಲ್ಲಿ ಇಟ್ಟು ನೋಡ್ತಾಳೆ. ಸೊ ಅವ್ರಾಗಿರ್ಬೋದು, ಮತ್ತೆ ಒಬ್ರು ಗುರುಗಳು ಅಂತ ಇದ್ದಾರೆ, ಅವ್ರದ್ದು ಕೂಡ ಚಾನಲ್ ಇದೆ. ಅವ್ರು ಕೂಡ ಅವಾಗ ಅವಾಗ ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಅವರು ಸಜೆಸ್ಟ್ ಕೊಡ್ತಾ ಇದ್ರು, ಈ ತರ ಮಾಡಿ ಹೀಗ್ ಮಾಡಿ ಅಂತ ತುಂಬಾ ಸಜೆಸ್ಟ್ ಕೊಡ್ತಾ ಇದ್ರು. ಸೊ ನಾನು ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಫಾಲೋ ಮಾಡ್ತಾ ಇದ್ದೆ. ಅವ್ರ ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಅವ್ರು ಬಂದು ಮಾತಾಡೋದು, ಅವ್ರು ಬಂದು ಸಜೆಸ್ಟ್ ಕೊಡೋದು ಎಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಇವಾಗ ಕೂಡ ನಾವು ಗುರುಗಳೇ ಅಂತಾನೆ ಪ್ರೀತಿಯಿಂದಾನೆ ಮಾತಾಡ್ಸೋದು. ಈ ತರ ತುಂಬಾ ಅಂದ್ರೆ ತುಂಬಾ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಗೈಸ್. ನಾನು ಯಾಕೆ ಈ ವಿಡಿಯೋನ ಮಾಡೋಕ್ ಲೇಟ್ ಮಾಡಿದೆ, ನನ್ಗೆ ಇಷ್ಟ ಇಲ್ಲ. ನನ್ಗೆ ಹಿಂಗ್ ಮೇನ್ ಪಾಯಿಂಟ್ಸ್ ಒಬ್ರೊಬ್ರದ್ದು ಹೆಸರು ತಗೊಂಡು ಹೇಳೋಕ್ ಇಷ್ಟ ಆಗಲ್ಲ. ಯಾಕಂದ್ರೆ ನನ್ಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಡೇ 1 ಇಲ್ಲಿವರೆಗೂ ಸಪೋರ್ಟ್ ಮಾಡಿದಾರಲ್ವಾ. ಅದ್ರಿಂದ ನನ್ಗೆ ಹಿಂಗ್ ಒಬ್ರೊಬ್ರದ್ದು ಮೇನ್ ಪಾಯಿಂಟ್ ಅನ್ನ ತಗೊಂಡ್ಬಿಟ್ಟು ಹೇಳೋಕ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರನೇ ಡೇ 1 ನನ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ನಿಮ್ ಮುಂದೆ ಕೂಡ ಹೀಗೆ ಸಪೋರ್ಟ್ ಇರ್ಲಿ ಅನ್ನೋದು ಕೂಡ ಹೇಳ್ತೀನಿ. ಸೊ ನನಗೆ ಅದು ಹಾಗೆ ಸಪೋರ್ಟ್ ಬರ್ತಾ 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 ಜಾಸ್ತಿ ಆಗ್ಬಿಟ್ಟು. ಬಟ್ ನಾನು ಲೈವ್ ಇಂದ ಏನಂದ್ರೆ, ನಾನು ಈ ಕಡೆ ಲೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಈ ಕಡೆ ವಿಡಿಯೋಸ್ ಕೂಡ ಹಾಕ್ತಾ ಇದ್ದೆ. ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಾ ಇದ್ದೆ. ಮೋಸ್ಟ್ಲಿ ಒಂದೊಂದು ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ದೆ ಅಷ್ಟೇ. ಒನ್ ಡೇ ಬಿಟ್ಟು ಒನ್ ಡೇ ಈ ತರ ವಿಡಿಯೋ ಸ್ಕಿಪ್ ಆಗ್ತಾ ಇತ್ತು. ಬಟ್ ಆದ್ರೂ ನಾನು ಡೈಲಿ ರೆಗ್ಯುಲರ್ ವಿಡಿಯೋಸ್ನ ಹಾಕ್ತಾ ಹೋಗ್ತಾ ಇದ್ದೆ. ಸೊ ಹಾಕ್ತಾ ಇದ್ದೆ. ಲೈವ್ ಇಂದ ನನಗೆ ಓನ್ಲಿ ಸಿಕ್ಕಿದೆ ಅಂದ್ರೆ ನನಗೆ 1,500 ವಾಚ್ ಅವರ್ ಮಾತ್ರ ಸಿಕ್ಕಿತ್ತು ಅಷ್ಟೇ. ಸೊ ನಾನು ಅಟ್ಲೀಸ್ಟ್ ಒಂದು 3,000 ವಾಚ್ ಅವರ್ಗೆ ಆ ಫೋನ್ ಆದ್ರೂ ಅಪ್ಲೈ ಮಾಡ್ಬಿಡೋಣ, ಆ ರೇಂಜ್ಗಾದ್ರೂ ಲೈವ್ ಮಾಡ್ಕೊಳ್ಳೋಣ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ. ಬಟ್ ಅದು ದೇವ್ರಿಚ್ಛೆ ಇಲ್ಲ, ನಾನು ಕಷ್ಟಪಡೋದು ದೇವ್ರಿಗೆ ನೋಡೋಕ್ ಆಗಿಲ್ವಾ ಏನು ಅಂತ ನನಗೆ ಗೊತ್ತಿಲ್ಲ. ಸಂಕ್ರಾಂತಿ ಹಬ್ಬ 2 ದಿವಸ ಇದೆ ಅಂದ್ರೆ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಗಂಡು ಮಕ್ಕಳಿಗೆ ಹಾನಿಕಾರಕ ತಂದಿದೆ ಅಂತ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಪ್ರತಿಯೊಬ್ರು ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ರು, ತುಂಬಾ ಭಯ ತೋರ್ಸೋ ತರ ಹೇಳ್ತಾ ಇದ್ರು. ನಾನು ಚೆಕ್ ಮಾಡಿದ್ದೆ. ಸೊ ತುಂಬಾ ಭಯ ತೋರ್ಸೋ ತರ ವಿಡಿಯೋಸ್ನ ಹಾಕ್ತಾ ಇದ್ರು. ಸೊ ಇವಾಗ ನನ್ಗೂ 2 ಗಂಡ್ ಮಕ್ಳಿದಾರಲ್ವಾ, ಸೊ ನನ್ಗೂ ಕೂಡ ಭಯ ಆಯ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಇವಾಗ ನಮ್ದು ನಾರ್ಮಲ್ ಹಳ್ಳಿ ಕಡೆ, ಉತ್ತರ ಕರ್ನಾಟಕ ಹಳ್ಳಿ ಕಡೆ ಯಾವ ತರ ಮಾಡ್ತೀವಿ ನಾವು ಸಂಕ್ರಾಂತಿ ಹಬ್ಬ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದನ್ನ ನಾನು ನಮ್ಮಮ್ಮ ನನ್ಗೆ ಕಾಲ್ ಮಾಡ್ಬಿಟ್ಟು, ಈ ತರ ಬಂದಿದೆ ಅಮ್ಮ, ಹೀಗ್ ಮಾಡಿ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು. ಸೊ ಗಂಡ್ ಮಕ್ಳಿಗೆ ಈ ತರ ಬಂದಿದೆ, ಹೋಗಿದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ತರ ಕೆಲಸ ಮಾಡ್ಕೊಂಡ್ ಬನ್ನಿ, ಏನು ಪ್ರಾಬ್ಲಮ್ ಆಗಲ್ಲ, ಏನು ಟೆನ್ಷನ್ ತಗೋಬೇಡಿ ಅಂತ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು. ಸೊ ಆ ತರ ಹೇಳಿದ್ಮೇಲೆ ನಾನೇನ್ ಮಾಡ್ದೆ, ನಮ್ಮಮ್ಮ ನನ್ಗೆ ಕಾಲ್ ಮಾಡಿ ಹೇಳಿದಾರೆ ಈ ತರ ಮಾಡಿ ಅಂತ. ಸೊ ನಾನ್ 4 ಜನರಿಗೆ ಹೇಳ್ಬೇಕು, ಹೆಲ್ಪ್ ಆಗುತ್ತಲ್ವಾ. ಯಾಕೆ ಸುಮ್ನೆ ಭಯ ಬಿಟ್ಕೊಂಡ್ಬಿಟ್ಟು ಇದು, ಯಾಕಂದ್ರೆ ಮಕ್ಳು ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾ ತಾಯಂದ್ರಿಗೂ ಮಕ್ಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೇನಾದ್ರೂ ಪರವಾಗಿಲ್ಲ, ಬಟ್ ನಮ್ಮ ಮಕ್ಳಿಗೆ ಏನಾದ್ರೂ ಆಯ್ತು ಅಂದ್ರೆ ತಡ್ಕೊಳಕ್ ಆಗಲ್ಲ. ಆ ರೀಸನ್ ಇಂದ ನಾನು ಎಲ್ರಿಗೂ ಏನ್ ಮಾಡಿದೆ, ಒಂದ್ ವಿಡಿಯೋ ಮುಖಾಂತರ ನಾನು ಹೇಳೋಣ ಅಂತ. ರಿಯಲ್ ಉತ್ತರ ಕರ್ನಾಟಕ ಸೈಡ್ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಹೇಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ವಿಡಿಯೋ ಮಾಡಿ ನಾನು ಹಾಕ್ದೆ. ಸೊ ವಿಡಿಯೋ ಮಾಡಿ ಹಾಕಿದೀನಿ ಗೈಸ್. ನನ್ನದು ನೀವು ನಂಬಲ್ಲ ಯಾರು, ಒಂದು ಒಂದೇ ಒಂದು ನೈಟ್ ಅಲ್ಲೇ ನನ್ಗ ವಿಡಿಯೋ ಬಿಟ್ಟೆ ನಾನು. ಸೊ ಆ ತರ ವಿಡಿಯೋ ಬಿಟ್ಟಿರೋದು ಎಲ್ರದು 50,000, 60,000, 70,000, 80,000 ಈ ತರ ಎಲ್ಲ ಓಡಿತ್ತು ವಿಡಿಯೋ. ಸೊ ನಂದು ಐ ಹೋಪ್ ಓಡುತ್ತೆ ಅಂತ ಅನ್ಕೊಂಡ್ ಬಿಟ್ಟೆ ನಾನು. ಬಟ್ ಓಡುತ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ. ಬಟ್ ನನ್ನಿಂದ ಒಂದ್ 4 ಜನರಿಗೆ ಹೆಲ್ಪ್ ಆಗ್ಲಿ ಅನ್ನೋದು ನನ್ಗೊಂದ್ ಮನ್ಸಲ್ಲಿ ಇತ್ತು. ಸೊ ನಾನು ಅದನ್ನ ಅನ್ಕೊಂಡ್ಬಿಟ್ಟೆನೆ ನಾನು ದೇವ್ರಿಗೆ ನಮಸ್ಕಾರ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ನೈಟ್ ಮಲ್ಕೊಳ್ಳೋಷ್ಟರಲ್ಲಿ 8 ಗಂಟೆ 8:30 ಟೈಮಲ್ಲಿ ನಾನು ನೋಡ್ತೀನಿ ವಿಡಿಯೋಸ್ ಎಷ್ಟು ರನ್ ಆಗಿದೆ. 5 ಗಂಟೆಗೆ ವಿಡಿಯೋ ಬಿಟ್ಟಿದ್ದೀನಿ ನಾನು. ಸೊ ನಾನು ಒಂದು 9 ಗಂಟೆ ಮಲಗೋಷ್ಟರಲ್ಲಿ ಒಂದ್ಸರಿ ಚೆಕ್ ಮಾಡಿದೆ YT ಯಲ್ಲಿ ಎಷ್ಟು ವ್ಯೂಸ್ ಆಗಿದೆ ಅಂದ್ರೆ ಬರೀ 100 ವ್ಯೂಸ್ ಆಗಿದೆ ಅಷ್ಟೇ.
150 ಏನೋ ಸಮ್ ಇಷ್ಟೇ ವ್ಯೂಸ್ ಆಗಿದ್ದು. ನಾನು ಅನ್ಕೊಂಡೆ ಎಲ್ರದ್ದು ವಿಡಿಯೋ ರನ್ ಆಗಿದೆ, ಬಟ್ ನನ್ ಮಾತ್ರ ವಿಡಿಯೋಸ್ ರನ್ ಆಗಿಲ್ಲ. ಐ ಹೋಪ್ ಎಲ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಮಾಡಿದೀನಿ, ಬಟ್ ಆದ್ರೂ ಆಗಿಲ್ವಲ್ಲ ಗಣೇಶ, ಏನ್ ರಾಂಗ್ ಆಗಿದೆ ಗೊತ್ತಿಲ್ಲ ಅಂತ ಇಷ್ಟ ಅನ್ಕೊಂಡ್ಬಿಟ್ಟು ನಾನು ವಿಡಿಯೋನ ಆಫ್ ಮಾಡ್ಬಿಟ್ಟು ಮಲ್ಕೊಂಡೆ ಗೈಸ್. ಮಲ್ಕೊಂಡೆ ಬೆಳಗಾಗಿ ನೋಡ್ತೀನಿ ಆ ವಿಡಿಯೋ ಎಷ್ಟು ರೀಚ್ ಆಗ್ಬೇಕು ಅಂದ್ರೆ 15-16 ಸಾವಿರ ಗಂಟೆ ರೀಚ್ ಆಯ್ತು. ಸೊ 16 ಸಾವಿರ ಗಂಟೆ ರೀಚ್ ಆದ್ರೂ 10 ಮಿನಿಟಿಗೆ ಓಪನ್ ಮಾಡಿ ನೋಡ್ತೀನಿ, 10 ಮಿನಿಟು 5-10 ಸಾವಿರ 4-4 ಸಾವಿರ ಎಕ್ಸ್ಟ್ರಾನೇ ಆಗ್ತಾ ಇತ್ತು. ಟೋಟಲ್ ಆಗಿ ರೌಂಡ್ 2 ಡೇಸ್ ಅಲ್ಲಿ ನನಗೆ ಸಂಕ್ರಾಂತಿ ಹಬ್ಬದಲ್ಲಿ 2 ಡೇಸ್ ಅಲ್ಲಿ ನನಗೆ 82 ಸಾವಿರ ಜನ ನೋಡಿದ್ರು ವಿಡಿಯೋನ. ಸೊ 82 ಸಾವಿರ ಜನ ನೋಡಿದ ತಕ್ಷಣ ಆ ಒಂದು ವಿಡಿಯೋ ಇಂದಾನೆ ನನಗೆ 5 ಸಾವಿರ ವಾಚ್ ಅವರ್ ಸಿಗ್ತು. ಸೊ ನನ್ನ ಹತ್ರ ಇರೋದು 1,500 ವಾಚ್ ಅವರ್ ಅಷ್ಟೇ ಇತ್ತು. ಅದು ಅಪ್ಲೋಡ್ ಆದ್ಮೇಲೆ 5,500 ವಾಚ್ ಅವರ್ ಸಿಗ್ತು. ಸೊ ನನಗೆ ಫುಲ್ ಖುಷಿ ಅಂದ್ರೆ, ಯಾಕಂದ್ರೆ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನನಗೆ ಸಾರ್ಥಕ ಆಯ್ತಲ್ವಾ. ನಾನು ಒಂದ್ ವಿಡಿಯೋ ಇಂದಾನೆ ಅದು ದೇವ್ರ ಹತ್ರ ಇತ್ತೇನೋ, ಇವಳಿಗೆ ಈ ವಿಡಿಯೋ ಇಂದಾನೆ ಸಕ್ಸಸ್ ಸಿಗ್ಬೇಕು ಅಂತ ಇತ್ತೇನೋ ಬರ್ದಿರೋದು ನನ್ಗೆ. ಸೊ ಅದು ಒಂದು ವಿಡಿಯೋದಿಂದಾನೇ ನನಗೆ ಇಷ್ಟು ವಾಚ್ ಅವರ್ ಸಿಗುತ್ತೋ ನನಗೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು, ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಆಯ್ತು ನಂಗೆ. ಆ ಹ್ಯಾಪಿಯಲ್ಲಿ ಕಣ್ಣೀರ್ ಹೆಂಗ್ ಬಂತು ಅಂದ್ರೆ ನಾನು ಅಷ್ಟು ಹತ್ಕೊಂಡ್ಬಿಟ್ಟಿದೀನಿ, ಅಷ್ಟು ಕಷ್ಟಪಟ್ಟು ಎಷ್ಟು ಸಕ್ಸಸ್ ಕೊಟ್ಟಲ್ವಾ ಅಂತ ತುಂಬಾನೇ ಖುಷಿಯಿಂದ ಹತ್ಕೊಂಡಿದೀನಿ. ಬಟ್ ಆದ್ರೂ ಆಯ್ತು, ನನ್ಗೆಲ್ರು ನನ್ನ ಅಣ್ಣಂದ್ರು ನನ್ನ ತಕ್ಕಂದ್ರು ಎಲ್ರು ಬಂದು ನನಗೆ ಸಪೋರ್ಟ್ ಮಾಡಿ ಈ ರೇಂಜ್ಗೆ ತಂದು ನಿಲ್ಸೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನಂದು ವಿಡಿಯೋ ಮುಖಾಂತರ ಮೇನ್ ಇಂಪಾರ್ಟೆಂಟ್ ಒಬ್ರಿಗೆ ಹೇಳ್ಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳಿದೀನಿ. ನಾನು ಲೈವ್ ಮಾಡಿದೀನಿ, ಲೈವ್ ಅಲ್ಲಿ ಕೂಡ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿದೀನಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಥ್ಯಾಂಕ್ಸ್. ನಾನು ಒಂದು 3-4 ಜನದ ಹೆಸರು ಮಾತ್ರ ತಗೊಂಡಿರ್ಬೋದು ಗೈಸ್ ಅಷ್ಟೇ, ಬಟ್ ಆದ್ರೂ ಕೂಡ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ಒಬ್ರದ್ದು ಅವರಿಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಅವ್ರು ಬಂದು 2 ಮೆಸೇಜ್ ಆದ್ರೂ ಮಾಡ್ಲಿ, ಬಟ್ ನಾನು ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ ಮನ್ಸಿಂದಾನೆ ಅಂತ ಹೇಳ್ಬೋದು. ಸೊ ನಾನು ಅದಕ್ಕೆ ನನಗೆ ಒಬ್ರು ನೇಮ್ ತಗೊಂಡು ಒಬ್ರು ನೇಮ್ ಬಿಡೋಕ್ ಆಗಲ್ಲ ಅಂತ ಅಂದ್ಬಿಟ್ಟೆ, ಯಾರಿಗೂ ಹರ್ಟ್ ಆಗ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟೆನೆ ನಾನು ನೇಮ್ ತಗೋತಾ ಇರ್ಲಿಲ್ಲ ಯಾರ್ದು. ಬಟ್ ಆದ್ರೂ ವಿಡಿಯೋ ಮಾಡ್ಲೇಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮೇಲೆ ವಿಡಿಯೋ ಮಾಡಿದೀನಿ. ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ, ಮನಸ್ಫೂರ್ತಿಯಾಗಿ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ ಸಪೋರ್ಟ್ ಯಾವಾಗ್ಲೂ ಈ ಮಗಳ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಕೊನೆವರೆಗೂ ಇದೇ ತರ ಇರ್ಲಿ. ನಾನ್ ಸಪೋರ್ಟ್ ಮಾಡಿರೋರಿಗೆ ಯಾವತ್ತೂ ಮರೆಯೋಕ್ ಸಾಧ್ಯ ಇಲ್ಲ. ನಮ್ಮ ಅಪ್ಪ ಒಂದ್ ವರ್ಡ್ ಹೇಳ್ತಾರೆ, ಏನಂದ್ರೆ ಸಪೋರ್ಟ್ ಅಂತಲ್ಲಮ್ಮ, ಬಾಯಲ್ಲಿರೋದು ಹಲ್ಲಿಂದ ಒಂದು ಕಡ್ಡಿ ಕೂಡ ತೆಗ್ದಿದ್ದಾರೆ ಅನ್ನೋದಾದ್ರೆ ಅವ್ರಿಗೆ ಲೈಫಲ್ಲಿ ಮರಿಬಾರ್ದು ಅಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾರೆ. ಸೊ ನಾನು ಅದನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ನನ್ಗೆ ಬಂದು ಅವರು 10 ಮೆಸೇಜ್ ಹಾಕ್ಲಿ, 4 ಮೆಸೇಜ್ ಹಾಕ್ಲಿ, ಎಷ್ಟಾದ್ರೂ ಮೆಸೇಜ್ ಹಾಕ್ಲಿ, ಬಟ್ ಅವ್ರು ಬಂದು ಸಪೋರ್ಟ್ ಮಾಡಿದಾರಲ್ವಾ, ಅದು ತುಂಬಾ ಥ್ಯಾಂಕ್ ಯು. ಮತ್ತೆ ನಂಗೆ ತುಂಬಾ ಜನ ಹೇಳ್ತಾರೆ, ಅಕ್ಕ ನಿಮ್ ಫೇಸ್ ನೋಡ್ಬೇಕು. ಯಾಕಂದ್ರೆ ನಾನು ಒಂದ್ ದಿವಸನು ಫೇಸ್ ಆಫ್ ಮಾಡಿದೆ ಅಂದ್ರೆ ಕೇಳ್ತಾರೆ, ಅಕ್ಕ ನಿಮ್ ಫೇಸ್ ನೋಡ್ಬೇಕು ನಾವು, ಯಾಕಂದ್ರೆ ನಿಮ್ ಫೇಸ್ ನೋಡಿದ್ರೆ ನಮ್ಗೊಂಥರ ಪಾಸಿಟಿವ್ ವೈಬ್ ಬರುತ್ತೆ ಅಕ್ಕ ಅಂತ ಹೇಳ್ತಾರೆ. ಯಾರು ಬಂದ್ಬಿಟ್ಟು ಅಕ್ಕ ನೀವು ಎಂಬ್ರೆಡಿ ಮಲ್ಲಮ್ಮ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಯಾರು ಬಂದ್ಬಿಟ್ಟು ಅಕ್ಕ ನೀವು ಅಕ್ಕ ಮಹಾದೇವಿ ತರ ಇದ್ದೀರಾ, ಲಕ್ಷ್ಮಿ ತರ ಇದ್ದೀರಾ, ಸೇಮ್ ಸಾಕ್ಷಾತ್ ಲಕ್ಷ್ಮಿ ಕುತ್ಕೊಂಡಿದ್ದಾಳೆ ಎದುರುಗಡೆ ಅನ್ನೋ ತರ ಕಾಣಿಸ್ತೀರಾ ಅಕ್ಕ ನೀವು. ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಪೂಜೆ ಮಾಡಿದ ತಕ್ಷಣ ವಿಭೂತಿ ಪಟ್ಟ ಹಣೆ ಮೇಲೆ ಎಳಿತೀನಿ ಕಂಪಲ್ಸರಿ. ನಾನು ಊಟ ತಿನ್ನೋದು ಮಿಸ್ ಮಾಡ್ತೀನಿ, ಬಟ್ ವಿಭೂತಿ ಪಟ್ಟ ಎಳಿಯೋದು ಮಿಸ್ ಮಾಡಲ್ಲ. ಸೊ ಆ ವಿಭೂತಿ ಪಟ್ಟ ಹಚ್ಕೊಂಡು ಲಕ್ಷಣವಾಗಿ ಕುತ್ಕೊಂಡ್ರೆ ಅವ್ರೆಲ್ರೂ ಬಂದ್ಬಿಟ್ಟು ನನಗೆ ಅಷ್ಟು ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಆಗ್ತಾ ಇದ್ರು. ಅದಕ್ಕೋಸ್ಕರನೇ ದೇವ್ರ ಇಚ್ಛೆ ಇತ್ತೇನೋ ಗೊತ್ತಿಲ್ಲ, ನಾನು ಇಷ್ಟು ಹೆಸರು ಬರ್ತಾ ಇದೆ ಅಂದ್ಮೇಲೆ ಬೇಗ ಸಕ್ಸಸ್ ಕೊಡ್ಬೇಕು ಅಂತ, ಆತರ ನನಗೆ ಬೇಗ ಸಕ್ಸಸ್ ಅನ್ನೋದು ಸಿಕ್ಕಿದೆ. ಸೊ ತುಂಬಾ ಲಾಂಗ್ ಎಳಿತಾ ಇದ್ದೀನಿ ವಿಡಿಯೋ ಅಂತ ಅನ್ಕೋಬೇಡಿ. ಸೊ ಮತ್ತೆ ಎಲ್ರಿಗೂ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಅವ್ರ ಹೆಸರು ಹೇಳಿಲ್ಲ ಇವ್ರ ಹೆಸರು ಹೇಳಿಲ್ಲ ಅಂತ. ನನಗೆ ಯಾರಿಗೂ ಬೇಜಾರ್ ಮಾಡೋಕ್ ಇಷ್ಟ ಇಲ್ಲ. ಅದ್ರಿಂದ ನನಗೆ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಸಪೋರ್ಟ್ ಮಾಡೋಕೆ ಬಂದು ಹಾಯ್ ಅಕ್ಕ ಅಂತ ಮೆಸೇಜ್ ಹಾಕಿ ಹೋಗಿರುವಂತ ವ್ಯಕ್ತಿಗಳಿಗೂ ಕೂಡ ನಾನು ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ. ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಂಡು, ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೆ ಲೈಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದೆ ಅಂದ್ರೆ
ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.